ರಾಜ್ಯದಲ್ಲಿ ಬಸ್ ದರ ಹೆಚ್ಚಳ ಆಗಿರೋ ಬಗ್ಗೆ ಈಗಾಗಲೇ ದೊಡ್ಡ ಗಲಾಟೆ ನಡೀತಾ ಇದೆ. ಅತ್ತ ವಿಪಕ್ಷ ಬಿಜೆಪಿ ಅಂತೂ ಇದನ್ನ ಬ್ರಹ್ಮಾಸ್ತ್ರವಾಗಿ ಇಟ್ಕೊಂಡು ಸರ್ಕಾರದ ವಿರುದ್ಧ ಹರಿಹಾಯೋದಕ್ಕೆ ಮುಂದಾಗ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ಬದಲಾವಣೆ ಆಗಿರಲಿಲ್ಲ. ಈಗ ಗ್ಯಾರಂಟಿ ಯೋಜನೆ ಬಂದಾದ್ಮೇಲೆ ಒಂದಲ್ಲ ಒಂದು ದರವನ್ನು ಏರಿಕೆ ಮಾಡ್ತಾ ಇದೆ ಸರ್ಕಾರ. ಅದರಲ್ಲೂ ಕಾಂಗ್ರೆಸ್ನ ಗ್ಯಾರಂಟಿಗಳೇ ಎಲ್ಲ ದರ ಹೆಚ್ಚಳಕ್ಕೆ ಕಾರಣ ಅಂತಿತ್ತು. ಇದರ ಜೊತೆಗೆ ಇವತ್ತು ಒಂದು ಹೈ ಡ್ರಾಮಾನೇ ನಡೆದೋಯ್ತು. ವಿಪಕ್ಷದ ನಾಯಕರು ಪ್ರಮುಖವಾಗಿ ಆರ್ ಅಶೋಕ್ ಮತ್ತು ಚಲವಾದಿ ನಾರಾಯಣಸ್ವಾಮಿ ಮೆಜೆಸ್ಟಿಕ್ನಲ್ಲಿ ಎಲ್ಲ ಪ್ರಯಾಣಿಕರಿಗೂ ಕೂಡ ಗುಲಾಬಿ ಹೂವನ್ನು ನೀಡಿ ಸಾರಿ ಕೇಳೋದಕ್ಕೆ ಮುಂದಾಗಿದ್ರು. ದರ ಹೆಚ್ಚಳ ಮಾಡಿಬಿಟ್ಟಿದೆ ಸರ್ಕಾರ, ಹಾಗಾಗಿ ಸರ್ಕಾರದ ಪರವಾಗಿ ನಾವು ಸಾರಿ ಕೇಳ್ತೀವಿ ಅಂತ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ರು. ಈಗ ಅದೇ ವಿಚಾರ ಒಂದು ಹಂತಕ್ಕೆ ಪೊಲೀಸರು ಹಾಗೂ ಆರ್ ಅಶೋಕ್ ನಡುವೆ ಮಾತಿನ ಚಕಮಕಿಯೂ ಕೂಡ ಕಾಣವಾಯಿತು. ಇನ್ನು ಕಾಂಗ್ರೆಸ್ ನಾಯಕರು ಕೂಡ ಸುಮ್ಮನೆ ಕೂತಿಲ್ಲ, ಅವರು ಕೂಡ ನೇರವಾಗಿಯೇ ಬಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನಾವು ಕೇವಲ ದರ ಹೆಚ್ಚಳ ಮಾಡಿಲ್ಲ, 10 ವರ್ಷಗಳಿಂದ ಬೆಲೆ ಏರಿಕೆನೇ ಆಗಿರಲಿಲ್ಲ. BMTC ಬಸ್ನ ದರ, KSRTC ಬಸ್ನ ದರ ಹೆಚ್ಚಳ ಆಗಿರಲಿಲ್ಲ. ಈ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ನಾವು ದರ ಹೆಚ್ಚಳ ಮಾಡಿದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟರು. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಸಚಿವರು ಯಾಕೆ ಬೆಲೆ ಏರಿಕೆ ಆಯಿತು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಶೇಕಡ 15ರಷ್ಟು ಹೆಚ್ಚಳ ಅನುಮೋದನೆಯನ್ನು ಸಚಿವ ಸಂಪುಟ ನೀಡಿದೆ. ಎರಡು 2014ರಲ್ಲಿ BMTC ಟಿಕೆಟ್ ದರ ಏರಿಸಿದ್ದು, ಇದುವರೆಗೂ ಏರಿಸಿಲ್ಲ. ಸಾಲು ಸಾಲು ಬೆಲೆ ಏರಿಕೆ, ಸಾರ್ವಜನಿಕರ ಆಕ್ರೋಶ. ಬಸ್ ಪ್ರಯಾಣ ದರದಲ್ಲಿ ಶೇಕಡ 15ರಷ್ಟು ಏರಿಕೆ ಮಾಡಿರೋದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಲು ಸಾಲು ಬೆಲೆ ಏರಿಕೆಯಿಂದ ತತ್ತರಿಸಿರೋ ಜನರಿಗೆ ಇದೀಗ ಮತ್ತೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇದೇ ಭಾನುವಾರದಿಂದಲೇ ಪರಿಷ್ಕೃತ ದರ ಜಾರಿಯಾಗಲಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಇವತ್ತು ಬೀದಿಗಿಳಿದು ಸರ್ಕಾರದ ವಿರುದ್ಧ ಹೋರಾಟ ಮಾಡಿತು. ಭಾರಿ ಹೈಡ್ರಾಮಕ್ಕೂ ಕಾರಣವಾಯಿತು. ಬಸ್ ಪ್ರಯಾಣ ದರ ಹೆಚ್ಚಳ, ಬಿಜೆಪಿ ನಾಯಕರಿಂದ ಪ್ರತಿಭಟನೆ. ಮೆಜೆಸ್ಟಿಕ್ನಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಭಾರೀ ಪ್ರೊಟೆಸ್ಟ್. ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಬೆಲೆ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ಸರ್ಕಾರದ ವಿರುದ್ಧ ಆರ್ ಅಶೋಕ್ ನೇತೃತ್ವದ ಟೀಮ್ ಆಕ್ರೋಶ ಹೊರಹಾಕಿತು. ಬಸ್ ನಿಲ್ದಾಣದೊಳಗೆ ಹೋಗಲು ಬಿಡದಿದ್ದಕ್ಕೆ ಪೊಲೀಸರ ಮೇಲೆ ಅಶೋಕ್ ಕೆಂಡಾಮಂಡಲರಾದರು. ದೌರ್ಜನ್ಯ ಮಾಡಿದ್ರೆ ಹುಷಾರಂತ ಎಚ್ಚರಿಕೆ ಕೊಟ್ಟರು. ಪೊಲೀಸ್ ದೌರ್ಜನ್ಯ ಮಾಡಿ ನನ್ನ ತಳ್ಳೋದು ಮಾಡೋದು ಮಾಡಿದ್ರೆ ಹುಷಾರ್ ಮಾಡ್ತಾ ಇದ್ದೆ. ಅದೇ ಕೆಲಸ ಬರ್ಕೊಡು, ರೈಟಿಂಗ್ ಅಲ್ಲಿ ಕೊಡಪ್ಪ, ಕೊಡು. ಏನ್ ಮಾಡ್ತಾ ಇದ್ದೆ? ಬರೀ ಕೂತ್ಕೋ, ಬರ್ಕೊಡು. ಪ್ರತಿಭಟನೆ ಮಾಡಬಾರದು ಅಂತ ಬರೆದುಕೊಂಡು ಏಯ್ ನನಗೆ ಹೊಡಿತೀಯಾ ಹೊಡಿಯಯ್ಯ ಅಂತ ಪೊಲೀಸರ ಮೇಲೆಯೇ ಆರ್ ಅಶೋಕ್ ರೋಷಾವೇಶಗೊಂಡರು. ನಾನು ವಿಪಕ್ಷ ನಾಯಕ, ಮುಟ್ಟಿದ್ರೆ ಹುಷಾರ್ ಎಂದ ಅಶೋಕ್. ಪ್ರತಿಭಟನೆ ವೇಳೆ ಪೊಲೀಸರ ವರ್ತನೆಗೆ ಸಿಡಿದೆದ್ದ ಆರ್ ಅಶೋಕ್, ಏನ್ ನಾಟಕ ಆಡ್ತಿದ್ಯಾ, ನಾನು ವಿರೋಧ ಪಕ್ಷದ ನಾಯಕ, ಮುಟ್ಟಿದ್ರೆ ಹುಷಾರ್ ಅಂತ ವಾರ್ನಿಂಗ್ ಕೊಟ್ಟರು. ಜನರಿಗೆ ಹೂ ವಿತರಿಸಿ ಆರ್ ಅಶೋಕ್ ವಿನೂತನ ಪ್ರತಿಭಟನೆ. ಸಿಎಂ ಪರ ಕ್ಷಮೆ ಕೇಳ್ತೀನಿ ಎಂದು ಆರ್ ಅಶೋಕ್ ವ್ಯಂಗ್ಯ. ಸಿದ್ದರಾಮಯ್ಯ ಡಿಸಿಎಂ ಡಿಕೆಯ ಮುಖವಾಡ ಧರಿಸಿ ವಿನೂತನ ಪ್ರತಿಭಟನೆ ನಡೆಸಲಾಯಿತು.
ಸಿದ್ದರಾಮಯ್ಯ ಪರ ನಾವು ಕ್ಷಮೆ ಕೇಳ್ತಿದ್ದೇವೆ ಅಂತ ಅಲ್ಲಿದ್ದ ಜನರಿಗೆ ಆರ್ ಅಶೋಕ್ ರೋಸ್ಗಳನ್ನ ಕೊಟ್ಟರು. ಬಸ್ ದರ ಏರಿಕೆ ಮಾಡಿದ್ದಾರೆ, ಸಿದ್ದರಾಮಯ್ಯ ಪರವಾಗಿ ಸಾರಿ ಕೇಳ್ತಾ ಇದ್ದಾರೆ. ಮನೆಹಾಳ ಸಿದ್ದರಾಮಯ್ಯ ಬೆಲೆ ಏರಿಕೆ ಮೂಲಕ ಜನತೆಗೆ ಗಿಫ್ಟ್ ಕೊಟ್ಟಿದ್ದಾರೆ. ಹಾಲಿನಲ್ಲೂ ಕಲ್ಲು ಹಾಕೋ ದುರುಳರು ಅಂತ ಆರ್ ಅಶೋಕ್ ಬೆಂಕಿಯುಗುಳಿದ್ರು. ನಮ್ಮ ಸರ್ಕಾರ ದ ಗ್ರೇಟ್ 14 ಬಜೆಟ್ ಚಾಂಪಿಯನ್ ಸಿದ್ದರಾಮಯ್ಯನವರು ಕರ್ನಾಟಕದ ಜನತೆಗೂ ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನು ಅಂತ ಹೇಳಿದ್ರೆ ಬಸ್ ದರ ಏರಿಕೆಯನ್ನ ಮಾಡಿದ್ದಾರೆ. ಆ ಬಸ್ ದರ ಏರಿಕೆ ಮಾಡೋ ಮುಖಾಂತರ ರಾಜ್ಯದ ಬಡವರಿಗೆ ಒಳ್ಳೆಯದನ್ನ ಮಾಡಿದ್ದಾರೆ. ರಾಜ್ಯದ ಬಡವರು ಬಹಳ ಸಂತೋಷ ಖುಷಿಯಿಂದ ಈ 15% ಏರಿಕೆ ಮಾಡಿದಾರಲ್ಲ, ಅದಕ್ಕೆ ಸಂತೋಷವಾಗಿ ಖುಷಿಯಾಗಿ ಇಂತಹ ಸಿದ್ದರಾಮಯ್ಯ ಮನೆಯಾಳ ಸಿದ್ದರಾಮಯ್ಯನೇ ಇರಲಿ ಈ ರಾಜ್ಯದಲ್ಲಿ ಅಂತೇಳಿ ಅವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಹಾಲಲ್ಲಿ ಕಲ್ಲು ಹಾಕದ ದುರುಳರು ಇವರು. ಸುಣ್ಣದಲ್ಲಿ ಕಲ್ಲಿರುತ್ತೆ, ಸುಣ್ಣ ಕಲ್ಲು ಅಂತೀರಿ ನಾವು ಅದಕ್ಕೆ. ಹಾಲಲ್ಲಿ ಕಲ್ಲು ಹಾಕಿದವ್ರು ಯಾರಾದ್ರೂ ದುರುಳರು ಇದ್ರೆ ಈ ಕಾಂಗ್ರೆಸ್ ಅವರು. ಹಾಲ್ಗೂ ಕಲ್ಲು ಹಾಕ್ಬಿಟ್ರಿ, ಆಲ್ಕೋಹಾಲ್ಗೂ ನೀವು 50 ರೂಪಾಯಿ ಮಾಡಿಬಿಟ್ಟು ಅದನ್ನು ಜಾಸ್ತಿ ಮಾಡಿಬಿಟ್ರಿ. ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ, ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ, ಮನೆ ತೆರಿಗೆ ಜಾಸ್ತಿ ಮಾಡಿದ್ರಿ, ಕರೆಂಟ್ ಚಾರ್ಜ್ ಜಾಸ್ತಿ ಮಾಡಿದ್ರಿ. ಸರ್ಕಾರದಿಂದ ಜನರಿಗೆ ನಾಮ ಹಾಕೋ ಕೆಲಸ ಆಗ್ತಿದೆ ಅಂತ ಬಿಜೆಪಿ ಜೆಡಿಎಸ್ ನಾಯಕರು ಆಕ್ರೋಶ ಹೊರಹಾಕಿದ್ರು. ಕೇಳಕ್ಕೆ ಯಾರಿಗೆ ಹೇಳ್ತೀವಿ? ರಾಜ್ಯದಲ್ಲಂತೂ ಸರ್ಕಾರ ಅಂತೂ ಇಲ್ಲ ಅಲ್ವಾ? ಸರ್ಕಾರ ಇದೆ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತಾ? ಸ್ವೇಚ್ಛಾಚಾರವಾಗಿ ನಡೀತಾ ಇದೆ. ಹೇಳೋರು ಕೇಳೋರು ಯಾರು ಇಲ್ಲ. ಜನಗಳ ಕಷ್ಟ ಸುಖ ಯಾರು ಕೇಳ್ತಾರೆ? ಇವರು ಅದ್ರ ಅವಶ್ಯಕತೆನೂ ಇಲ್ವಲ್ಲ. ಇಲ್ಲಿ ಇದು ಮಾತ್ರ ಅಲ್ಲ, ಇನ್ನೂ ಉಳಿದಿದ್ದು ಬರೆ ಆಗ್ತಕ್ಕಂಥದ್ದು ಈ ವರ್ಷ. ಯಾಕಂದ್ರೆ ಇನ್ನು 3ನೇ ದಿನ, ಇದು ಹೊಸ ವರ್ಷ ಬಂದು 3ನೇ ದಿನಕ್ಕೆ 3 ನಾಮ ಹಾಕೋ ಕೆಲಸ ಮಾಡಿದೆ ಸರ್ಕಾರ. ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಾಮಗಳು ಹಾಕುವಂತ ಕೆಲಸ ಶುರುವಾಗುತ್ತೆ. ಅದಕ್ಕೆ ಜನ ಸಿದ್ಧರಾಗಬೇಕಾಗುತ್ತದೆ, ಬೇಜಾರು ಮಾಡ್ಕೋಬೇಡಿ. 4 ನಿಗಮ ಏನದಾವಲ್ಲ, ಸಾರಿಗೆ ನಿಗಮಗಳು ಎಲ್ಲವೂ ಲಾಸ್ನಾಗ ಅದಾವ. ಇದಕ್ಕೆ ಮೂಲ ಕಾರಣ ಸರ್ಕಾರದ ನಿರ್ಲಕ್ಷ್ಯ, ಸರ್ಕಾರದ ದುರಾಡಳಿತ ಅನ್ನುವಂಥದ್ದನ್ನ ಈ ಸಂದರ್ಭ ಹೇಳ್ತೀನಿ. ಮತ್ತು ಈ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಹಣವನ್ನು ರೀಎಂಬರ್ಸ್ ಮಾಡದೇ ಇರುವುದು ಮೂಲವಾಗಿ ಈ ಒಂದು ಸಾರಿಗೆ ಸಂಸ್ಥೆಗಳು ಲಾಸ್ನಲ್ಲಿ ಬಂದಿದ್ದಾವೆ. ಗ್ಯಾರಂಟಿ ಎಫೆಕ್ಟ್ ಪರಿಣಾಮ ಬೆಲೆ ಏರಿಕೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟೀಕೆ ಮಾಡಿದ್ರು. ಸಾರಿಗೆ ಸಂಸ್ಥೆಗಳು ನಮ್ಮ ಶಕ್ತಿಯಿಂದ ಲಾಭದಲ್ಲಿದ್ದಾವೆ ಅಂತ ಹೇಳ್ತಾರೆ. ಲಾಭದಲ್ಲಿದ್ದರೆ ಸಾಲ ಯಾಕೆ ತಗೊಳಕ್ ಕೊಟ್ಟಿದ್ದಾರೆ? ಅವರಿಗೆ ನೌಕರದಾರರಿಗೆ ಸಂಬಳ ಯಾಕೆ ಕೊಡ್ತಾ ಇಲ್ಲ? ಅವ್ರಿಗೆ ಸಾಲ ತಗೊಳ್ಳಿಕ್ಕೆ ಸಲಹೆ ಕೊಟ್ಟಿದ್ವಿ, ಅವರು ಸಾಲ ತಗೊಳ್ಳಿಕ್ಕೆ ತಯಾರಾಗಿದ್ದಾರೆ. ಅವರಿಗೆ ರಿಯಂಬರ್ಸ್ಮೆಂಟ್ ಆಗ್ತಾ ಇಲ್ಲ. ಇವರೇನು ಫ್ರೀ ಓಡಿಸ್ತಾರ, ಅದು ವಾಪಸ್ ರಾಜ್ಯ ಸರ್ಕಾರ ಅವ್ರಿಗೆ ದುಡ್ಡು ಕೊಡಬೇಕು, ಅದು ಕೊಡ್ತಾ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಕಡೆ ದುಡ್ಡಿಲ್ಲ. ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ಕಾಲದಲ್ಲೇ 12% ಟಿಕೆಟ್ ದರ ಏರಿಕೆ ಮಾಡಿದ್ರು ಅಂದ್ರು. ಈಗ ನಾವು ಟಿಕೆಟ್ ದರ ಏರಿಸಿದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಯಿತು ಅಂತಾರೆ. 2020ರಲ್ಲಿ ಜನವರಿ 26ನೇ ತಾರೀಕು 12% ಏರಿಸಿದಾಗ ಸಾರ್ವಜನಿಕರಿಗೆ ತೊಂದರೆ ಆಗಲಿಲ್ವಾ? ಡೀಸೆಲ್ ಬೆಲೆ 2014ರಲ್ಲಿ BMTC ಬೆಲೆ ಇದು ಟಿಕೆಟ್ ದರ ಏರಿಸಿದ್ದು, ಇದುವರೆಗೂ ಏರಿಸಿಲ್ಲ. 10 ವರ್ಷದಿಂದ ಏರಿಸ್ಯಾರ. 10 ವರ್ಷದಿಂದ ಏರಿಸ್ಯಾರ. ಒಂದು ಕಡೆ ಫ್ರೀ ಕೊಟ್ಟು ಇನ್ನೊಂದು ಕಡೆ 15% ಫ್ರೀ ಕೊಡೋದು ಬೇರೆ ಉದ್ದೇಶ. ಹಾಗಾದ್ರೆ ಬೆಂಗಳೂರಿನಿಂದ ಯಾವ್ಯಾವ ಜಿಲ್ಲೆಗಳಿಗೆ ಕೆಎಸ್ಆರ್ಟಿಸಿ ನಾರ್ಮಲ್ ಬಸ್ನಲ್ಲಿ ಎಷ್ಟೆಷ್ಟು ದರ ಇತ್ತು, ದರ ಏರಿಕೆ ಬಳಿಕ ಎಷ್ಟಾಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರು ಟು ಹುಬ್ಬಳ್ಳಿ ಸದ್ಯದ ದರ 501 ರೂಪಾಯಿ ಇದೆ. ಹೆಚ್ಚಳದ ನಂತರ 576 ರೂಪಾಯಿ ಆಗಲಿದೆ. ಹಾಗೆ ಬೆಂಗಳೂರು ಟು ಬೆಳಗಾವಿ ಸದ್ಯದ ದರ 631 ರೂಪಾಯಿ ಇದೆ. ಏರಿಕೆ ಬಳಿಕ 725 ರೂಪಾಯಿ ಆಗಲಿದೆ. ಬೆಂಗಳೂರು ಟು ಕಲಬುರಗಿ 706 ರೂಪಾಯಿ ಇದ್ದು ಹೈಕ್ ಬಳಿಕ 811 ರೂಪಾಯಿ ಆಗಲಿದೆ. ಬೆಂಗಳೂರು ಟು ಮೈಸೂರು ಸದ್ಯದ ಬಸ್ ಚಾರ್ಜ್ 185 ರೂಪಾಯಿ ಇದೆ. ಏರಿಕೆ ಬಳಿಕ 213 ರೂಪಾಯಿ ಆಗಲಿದೆ. ಬೆಂಗಳೂರು ಟು ಮಡಿಕೇರಿ 358 ರೂಪಾಯಿ ಇದ್ದು ಹೆಚ್ಚಳದ ನಂತರ 411 ರೂಪಾಯಿ ಆಗಲಿದೆ. ಬಸ್ ಪ್ರಮಾಣ ದರದಲ್ಲಿ ಹೆಚ್ಚಳ ಮಾಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾಡಿದ್ದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಲಿದೆ. ಗ್ಯಾರಂಟಿ ಎಫೆಕ್ಟ್ ಅಂತ ಬಿಜೆಪಿ ಬಣ್ಣಿಸಿದ್ರೆ, ಕಾಂಗ್ರೆಸ್ ಬಿಜೆಪಿ ಅವಧಿಯಲ್ಲೂ ಏರಿಕೆ ಮಾಡಿದ್ರು ಅಂತ ಕೌಂಟರ್ ಅಟ್ಯಾಕ್ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.